ಎಲ್ರಿಗೂ ನಮಸ್ಕಾರ. ಇವತ್ತು ಬೆಳಗ್ಗೆನೇ ಎದ್ದು ಬೇಗ ರೆಡಿಯಾಗಿದ್ದೀವಿ. ಈಗ ಯಾವ ಕಡೆ ಹೋಗ್ತೀವಪ್ಪ ಅಂದರೆ ತಿಂಡಿ ಮುಗಿಸ್ಕೊಂಡು ಸೀದಾ ಗೋಕರ್ಣ ಮುರುಡೇಶ್ವರ ಕಡೆ ಹೋಗ್ತೀನಿ. ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಅಲ್ಲೇನೇನು ಮಾಡ್ತೀವಿ ಅಂತ ತಿಳಿಸ್ಕೊಡ್ತೀನಿ ನೋಡಿ. ಬೆಳಗ್ಗೆ ತಿಂಡಿಗೆ ಅಂದ್ಬಿಟ್ಟು ದೋಸೆನೂ ಮತ್ತು ರೈಸ್ ತೊಗೊಂಬಂದಿದ್ದು. ನಾನು ಒಂದು ಪ್ಲೇಟ್ ಸೆಟ್ ದೋಸೆ ತಿಂದಿದ ತಕ್ಷಣ ಸೀದಾ ಗೋಕರ್ಣಗೆ ಹೊರಟು. ನೋಡಿ, ಗೋಕರ್ಣದು ಬೀಚ್ ಇದೆಯಲ್ಲ, ಮೇಯ್ನ್ ಬೀಚು. ಆ ಮೇಯ್ನ್ ಬೀಚ್ ಹತ್ರನೇ ಪಾರ್ಕಿಂಗ್ ಇರೋದು ನೋಡಿ, ಗಾಡಿಗಳು ಪಾರ್ಕಿಂಗು. ಗಾಡಿ ನಿಲ್ಸಿದ್ದೀನಿ. ಹಿಂಗೆ ದೇವಸ್ಥಾನಕ್ಕೆ ಹೋಗಬೇಕು. ಬನ್ನಿ ದೇವಸ್ಥಾನ ಹತ್ರ. ನೋಡಿ, ಇದೇ ಮಹಾಬಲೇಶ್ವರ ದೇವಸ್ಥಾನ. ಅಲ್ಲೇನೇ ಶಿವನ ಆತ್ಮಲಿಂಗ ಇರೋದು. ಬನ್ನಿ ಒಳಗಡೆ ಹೋಗೋಣ. ವಿಡಿಯೋ ಮಾಡೋಕ್ಕೆ ಬಿಡ್ತಾರೆ ಅನ್ನೋ ಗೊತ್ತಿಲ್ಲ. ಹೋಗೋಣ ಬನ್ನಿ. ನೋಡಿ, ಅಲ್ಲಿ ಫೋಟೋ ಇದೆಯಲ್ಲ, ಅದೇನೇ ಆತ್ಮಲಿಂಗ ಶಿವಂದು. ನೋಡಿ, ದೇವಸ್ಥಾನದಿಂದ ಒಂದು ಸ್ವಲ್ಪ ಮುಂದೆ ಬರ್ತಿದ್ದಂಗೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಕುಂದಾದು ಅಂಗಡಿ ಇದೆ ಸ್ವೀಟಿಂದು. ಯಾರನ್ನ ಸ್ವೀಟ್ ಇಷ್ಟಪಡೋರಿಗೆ ತುಂಬ ಇಷ್ಟ ಆಗುತ್ತೆ. ಕುಂದ ಗೋಕರ್ಣ ಸ್ಪೆಷಲ್ ಸ್ವೀಟ್ಸ್ ಅಂತ. 1 kg ಬಂದು 800 ರೂಪಾಯಿ. ಗೋಕರ್ಣ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗ್ತಿರೋವಂಥ ಜಾಗನೇ ಮುರುಡೇಶ್ವರ. ಬನ್ನಿ ಮುರುಡೇಶ್ವರ. ನೋಡಿ, ಮುರುಡೇಶ್ವರಗೆ ಈಗ ಜಸ್ಟ್ ಬಂದ್ವಿ. ಗೋಪುರದ ಕನ್ಸ್ಟ್ರಕ್ಷನ್ ನಡೀತಿದೆ. ಜನ ಸ್ವಲ್ಪ ಬಂದಿದ್ದಾರೆ, ಸಿಕ್ಕಾಪಟ್ಟೆ ಇದ್ದಾರೆ ಜನ. ಆಮೇಲೆ ಬೀಚ್ ಹತ್ರ ತೋರಿಸ್ತೀನಿ ಎಷ್ಟು ಜನ ಇದ್ದಾರೆ ಅಂತ. ಬನ್ನಿ ದೇವಸ್ಥಾನದ ಹತ್ರ ಹೋಗೋಣ. ನೋಡಿ, ದೇವಸ್ಥಾನಕ್ಕೆ ಹೋಗ್ತಾ ಲೆಫ್ಟ್ ಸೈಡಲ್ಲೇನೆ ಇಲ್ಲಿ ಸಣ್ಣ ಸಣ್ಣ ಮೀನು ಹಿಡಿಯುವಂಥ ಬೋಟ್ಗಳಿದ್ದಾವೆ. ಮೀನುಗಾರರು ಸಣ್ಣ ಸಣ್ಣ ಬೋಟ್ಗಳು ಇವೆಲ್ಲ. ದೊಡ್ಡ ದೊಡ್ಡ ಹಡಗಲ್ಲ ಇವೆಲ್ಲ, ಸಣ್ಣ ಹಡಗುಗಳು. ದೋಣಿ ಅಂತಾರಲ್ಲ ಆ ಥರ ಇವು. ನೋಡಿ, ಬಲೆ ಎಲ್ಲ ಇಲ್ಲಿದ್ದಾವೆ. ಮೋಸ್ಟ್ಲಿ ಬೆಳಗಿನ ಜಾವತ್ತೇನೋ ಹೋಗ್ಬೋದೇನೋ ಮೀನು ಹಿಡಿಯೋಕ್ಕೆ. ನೀವು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಫಸ್ಟ್ ಸಿಗುತ್ತಲ್ಲ ಗೋಪುರ, ಅದು ಎಂಟ್ರೆನ್ಸ್ ಆಗ್ತಿದ್ದಂಗೆ ರೈಟ್ ಸೈಡಲ್ಲಿ ನೋಡಿ, ಮೇಲ್ಗಡೆ 18ನೇ ಫ್ಲೋರ್ ಲಿಫ್ಟಿಗೆ ಹೋಗೋಕ್ಕೆ ಟಿಕೆಟ್ ಕೊಡ್ತಾರೆ. ನಾವು ಕೂಡ ಟಿಕೆಟ್ ತೊಗೊಂಡು ಮೇಲ್ಗಡೆಯಿಂದ ವ್ಯೂ ಹೆಂಗೆ ಕಾಣಿಸುತ್ತೆ ಅಂದ್ಬಿಟ್ಟು ನೋಡೋಣ ಅಂದ್ಬಿಟ್ಟು ನಾವು ಟಿಕೆಟ್ ತೊಗೊಂಡು ಮೇಲ್ಗಡೆಗೆ ಹೋದ್ವಿ. ಹೋದ್ಮೇಲೆ ಗೊತ್ತಾಯಿತು ಗುರು, ನೋಡು ಇದು ನಾವು ಬಂದಿದ್ದು ಮೇನ್ ರೋಡು. ನೋಡಿ ಎಷ್ಟು ವೆಹಿಕಲ್ಗಳು ಬಂದಿದೆ ಅಂತ ಎಲ್ಲ ಇಲ್ಲೇ ಕಾಣಿಸುತ್ತೆ. ಎಲ್ಲ ಒಳ್ಳೆ ಸಣ್ಣ ಸಣ್ಣ ಆಟ ಸಾಮಾನು ಥರ ಕಾಣಿಸುತ್ತೆ. ನೆಕ್ಸ್ಟ್ ಇಲ್ಲಿ ಬೀಚ್ ಹತ್ರ ಬಂದ್ವಿ. ಬೀಚ್ ಹತ್ರ ಮೇಲ್ಗಡೆಯಿಂದ ನೋಡ್ತಿದ್ರೆ ಎಲ್ಲ ಒಳ್ಳೆ ಸಣ್ಣ ಸಣ್ಣ ಇರುವೆಗಳು ಕಂಡಂಗೆ ಕಾಣಿಸ್ತಿದ್ದಾರೆ. ನೋಡಿ, ರೈಟ್ ಸೈಡಲ್ಲಿ ಕಾಣಿಸ್ತಿರೋವೆಲ್ಲ ಗಾಡಿಗಳು, ಸ್ಟಾಲ್ಗಳು. ಇಲ್ಲಿ ಆಟ ಆಡ್ತಿದ್ದಾರಲ್ಲ ನೋಡಿ, ಎಲ್ಲ ಸಣ್ಣ ಸಣ್ಣ ಇರುವೆಗಳು ಕಂಡಂಗೆ ಕಾಣಿಸ್ತಾ ಇದ್ದಾರೆ ಜನಗಳೆಲ್ಲ. ನೋಡಿ, ಮುರುಡೇಶ್ವರ ದೇವಸ್ಥಾನ ಫುಲ್ಲು ಮೇಲಿಂದ ಹೆಂಗೆ ಕಾಣಿಸುತ್ತೆ ಅಂದರೆ ನೋಡಿ, ಅದು ಗೋಪುರ ಮೇಲಿಂದ 18 ಫ್ಲೋರಿಂದ ನೋಡಿ ಈ ಥರ ಕಾಣಿಸುತ್ತೆ. ಆಮೇಲೆ ನೋಡ್ತಾ ನೋಡ್ತಾ ಜನ ತುಂಬ ಜಾಸ್ತಿ ಆಗೋದ್ರು ಲಿಫ್ಟಲ್ಲಿ ಹೋಗೋಕ್ಕೆ. 2 ಬ್ಯಾಚು ಲಿಫ್ಟು ಕೆಳಗಡೆಗೆ ಹೋಗಿ ಬಂದಮೇಲೆ ನೋಡ್ಬಿಟ್ಟು ನಾವು ಕೆಳಗಡೆಗೆ ಹೋದ್ವಿ. ಅಲ್ಲಿ ಕೆಳಗಡೆ ಬಂದಮೇಲೆ ನಮಗೆ ಗೊತ್ತಾಯಿತು ಎಷ್ಟು ರಶ್ ಆಗಿತ್ತು ಅಂದರೆ, ಫುಲ್ಲು ರಶ್ ಅಂದರೆ ರಶ್ ಆಗೋಗ್ಬಿಟ್ಟಿತ್ತು. हरे बोले नमः शिवाय, शिव शंकराय। हरे हरे बोले नमः शिवाय, ओम नमः शिवाय। हरे हरे बोले नमः शिवाय, ओम नमः शिवाय, ओम नमः शिवाय। हरे हरे बोले नमः शिवाय, ओंकारेश्वराय शिव ओंकारेश्वराय। हर हर भोले नमः शिवाय, ओंकारेश्वराय शिव कारेश्वराय। हर हर भोले नमः शिवाय, ओम शिवाय, ओम नमः शिवाय। हर हर भोले नमः शिवाय, ओम नमः शिवाय, ओम नमः शिवाय। हर हर बोले नमः शिवाय। मुरुडेश्वराय शिव मुरुडेश्वराय। हर हर बोले नमः शिवाय। मुरुडेश्वराय शिव मुरुडेश्वराय। हर हर बोले नमः शिवाय, ओम शिवाय, ओम नमः शिवाय। हर हर बोले नमः शिवाय, नमः शिवाय, ओम नमः शिवाय। हर हर बोले नमः शिवाय। शशि शेखराय शिव शशि शेखराय। हर हर बोले
जटाधराय शिव जटाधराय हर हर भोले नमः शिवाय जटाधराय शिव जटाधराय हर हर भोले नमः शिवाय पितेश्वराय शिव पितेश्वराय हर हर भोले नमः शिवाय पितेश्वराय शिव पितेश्वराय हर हर भोले नमः शिवाय ओम नमः शिवाय ओम नमः शिवाय हर हर भोले नमः शिवाय नमः शिवाय ओम नमः शिवाय हर हर भोले नमः शिवाय ओम नमः शिवाय ओम नमः शिवाय हर हर भोले नमः शिवाय ओम नमः शिवाय नमः शिवाय ओम नमः भोले नमः शिवाय नमः पार्वती हर हर महादेव हर हर शंभो हर हर शंभो हर हर शंभो हर हर शंभो हर हर महादेव मयप्प नमस्ते हर हर महादेव नमः पार्वती पते हर हर महादेव शंभो शंभो ಅಂದರೆ ಮುರುಡೇಶ್ವರ ದೇವಸ್ಥಾನದಿಂದ ಆಚೆ ಕಡೆ ಬರ್ತಿದ್ದಂಗೆ ನೋಡಿ ಸುಮಾರು ದೇವಸ್ಥಾನ ಆಗಿದೆ. ಸಣ್ಣ ಸಣ್ಣ ದೇವಸ್ಥಾನ, ಆಂಜನೇಯನ ದೇವಸ್ಥಾನ, ಗಣೇಶನ ದೇವಸ್ಥಾನ, ನಾಗಪ್ಪನ ದೇವಸ್ಥಾನ, ಇಲ್ಲಿ ರಾಮ ಲಕ್ಷ್ಮಣನ್ ಇರಬೇಕು. ಹಾಗೆ ಸುಮಾರು ದೇವಸ್ಥಾನ ಇದ್ದಾವೆ. ಈಚೆ ಕಡೆ ಬರ್ತಿದ್ದಂಗೆ ಒಳಗಡೆ ವೀಡಿಯೋ ಮಾಡ್ಕೊಳಕ್ಕೆ ಬಿಡಲಿಲ್ಲ, ಹಾಗಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ ದೇವ್ರದ್ದು. ನೋಡಿ ನೋಡಿ ಇದೇ ಮರವಂತೆ ಬೀಚು. ಈ ರೋಡ್ ಸೈಡಲ್ಲಿ, ಹೈವೇ ಸೈಡಲ್ಲಿ ನೋಡಿ ಹಿಂಗೆ ಹೋಗ್ಬೇಕಾದ್ರೆ ಕಾಣಿಸುತ್ತಲ್ಲ, ಲೆಫ್ಟ್ ಸೈಡಲ್ಲಿ ಕುಂದಾಪುರಿಂದ ಮುರುಡೇಶ್ವರ ಹೋಗ್ಬೇಕಾದ್ರೆ ಕಾಣಿಸುತ್ತಲ್ಲ, ಇದೇನೆ. ನಾವು ಬಂದಾಗ ಆಲ್ರೆಡಿ ಕತ್ಲಾಗ್ಬಿಟ್ಟಿತ್ತು ನೋಡಿ. ಗಾಳಿ ತುಂಬಾ ಬೀಸ್ತಾ ಇದೆ, ಸಿಕ್ಕಾಪಟ್ಟೆ ಗಾಳಿ ಬೀಸ್ತಿದೆ. ಅಲ್ಲೇ ನಾವು ಬಂದಿರೋದು ಬೇರೆ ಲೇಟ್ ಆಗಿಬಿಟ್ಟಿದೆ. ಇದು ಡ್ರೋನ್ ಮೇಲಿಂದ ನೋಡೋಕೆ ಸಖತ್ತಾಗಿ ಕಾಣಿಸುತ್ತೆ ನೋಡಿ. ಅದೇ ಮಾತ್ರ ಜೋರಾಗ್ತಿದೆ, ಯಾಕೋ ಸಿಕ್ಕಾಪಟ್ಟೆ ಗಾಳಿನೂ ನೋಡಿ. ಹಿಂಗೆ ಲೈನಾಗಿ ಇದಾವೆ ಈ ಥರ. ಕುಂದಾಪುರದಲ್ಲಿ ಕುಂದೇಶ್ವರ ದೇವರದ್ದು ಜಾತ್ರೆ ಪ್ರಯುಕ್ತವಾಗಿ ರಥೋತ್ಸವ ಇದೆ. ಹಾಗೆ ಹಲವಾರು ಕಾರ್ಯಕ್ರಮಗಳು ಬೇರೆ ಇಟ್ಕೊಂಡಿದ್ರು. ಅವನ್ನೆಲ್ಲ ವೀಡಿಯೋದಲ್ಲಿ ತೆಗಿಯೋಕ್ಕಾಗಲಿಲ್ಲ, ತುಂಬ ಲೇಟ್ ಆಗಿಬಿಟ್ಟಿತ್ತು. ಆದ್ದರಿಂದ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್.